ಅಂತ ವಿಚಾರ ಸಾಕಷ್ಟು ಸಂಚಲನಕ್ಕೂ ಕೂಡ ಕಾರಣವಾಗಿತ್ತು. ಇದೆಲ್ಲದರ ನಡುವೆ ಸಿಎಂ ದೆಹಲಿ ಪ್ರವಾಸ ಮಾಡ್ತಾ ಇರೋದಿದೆಯಲ್ಲ, ಇದು ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ. ಯಾವ ಕಾರಣಕ್ಕೆ, ಯಾವ ವಿಚಾರಕ್ಕಾಗಿ ದೆಹಲಿಗೆ ತೆರಳ್ತಾ ಇದ್ದಾರೆ? ಹೈಕಮಾಂಡ್ ನಾಯಕರೇ ಬುಲಾವ್ ಕೊಟ್ಟಿದ್ರು ಅಥವಾ ಸಿಎಂ ಸಿದ್ದರಾಮಯ್ಯನವರೇ ದೆಹಲಿಗೆ ತೆರಳ್ತಾ ಇದ್ದಾರೋ? ಯಾವ ವಿಚಾರದ ಬಗ್ಗೆ ಪ್ರಸ್ತಾಪಿಸಬಹುದು? ಯಾವ ನಿರ್ಣಯವನ್ನ ಸಂದೇಶವನ್ನ ರವಾನಿಸುವಂತ ಕಾರಣಕ್ಕಾಗಿ ದೆಹಲಿಯ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ ಅಂತ. ಏಪ್ರಿಲ್ 2ರಂದು ದೆಹಲಿಗೆ ಸಿದ್ದರಾಮಯ್ಯ ಪ್ರಯಾಣವನ್ನ ಮಾಡಲಿದ್ದಾರೆ. ಈ ಹನಿ ಟ್ರ್ಯಾಪ್ ನಿಂದ ಕುತೂಹಲ ಮೂಡಿಸ್ತಾ ಇದೆ ಸಿಎಂ ಪ್ರವಾಸ. ಈ ಹನಿ ಟ್ರ್ಯಾಪ್ ಅನ್ನುವಂಥ ವಿಚಾರ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗೋದ್ರ ಜೊತೆಗೆ ಕಾಂಗ್ರೆಸ್ನಲ್ಲೇ ಒಂದಷ್ಟು ಅಸಮಾಧಾನಕ್ಕೂ ಕೂಡ ಕಾರಣವಾಗಿತ್ತು. ಸ್ವತಃ ಹೈಕಮಾಂಡ್ ನಾಯಕರೇ ಇದನ್ನ ಹೇಳಬೇಕಾಗಿತ್ತ ಸದನದಲ್ಲಿ ಅಂತ ಪ್ರಶ್ನಿಸಿದ್ರು. ಜೊತೆಗೆ ಈ ಹನಿ ಟ್ರ್ಯಾಪ್ ಅನ್ನುವಂಥದ್ದನ್ನ ಸ್ವಪಕ್ಷದವರೇ ಮಾಡ್ತಿದ್ದಾರೆ ಅಂತ ಹೇಳಿದ್ದಿದೆಯಲ್ಲ, ಇದು ಕೂಡ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿತ್ತು. ಬಿಜೆಪಿ ಮತ್ತು ಜೆಡಿಎಸ್ ಇದನ್ನ ಅಸ್ತ್ರವಾಗಿ ಕೂಡ ಬಳಕೆ ಮಾಡ್ಕೊಳ್ತಾ ಇದೆ. ಇದೆಲ್ಲದರ ನಡುವೆ ಈ ಬೆಳವಣಿಗೆಗಳ ಮಧ್ಯದಲ್ಲಿ ಸಿಎಂ ದೆಹಲಿಗೆ ಹೋಗ್ತಾ ಇರುವುದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇತ್ತೀಚೆಗಷ್ಟೇ ಹೈಕಮಾಂಡ್ ಅನ್ನ ಭೇಟಿ ಮಾಡಿದ್ರು ಸತೀಶ್ ಜಾರಕಿಹೊಳಿ ಅವರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯನ್ನ ಕೇಳಿ ಕೂಡ ಬರ್ತಾ ಇದೆ ಕೂಗು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಲೇಬೇಕು, ಬಹಳ ವರ್ಷಗಳಿಂದ ಅವರೇ ಇದ್ದಾರೆ, ಅವರಿಗೆ ಈಗಾಗಲೇ 2 ಉನ್ನತ ಹುದ್ದೆಗಳಿದೆ. ಹೀಗಿರ್ಬೇಕಾದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಬೇಕಾ ಅನ್ನೋ ಪ್ರಶ್ನೆಗಳ ನಡುವೆ ಬದಲಾವಣೆ ಆಗಲೇಬೇಕು ಅನ್ನೋ ಕೂಗು ಕೂಡ ಇದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಹೋಗಿ ಒಂದಷ್ಟು ಮಾತನಾಡ್ಕೊಂಡು ಬಂದಿದ್ರು. ಇದೆಲ್ಲದರ ನಡುವೆ ರಾಜಣ್ಣ ಅವರು ಒಂದಷ್ಟು ಗಂಭೀರವಾದಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. KN ರಾಜಣ್ಣ ಅವರ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅವರ ಪುತ್ರ MLC ರಾಜೇಂದ್ರ ಅವರ ಮೇಲೆ ಸುಪಾರಿ ಕೊಡಲಾಗಿದೆ ಅನ್ನುವಂಥ ಆರೋಪ ಆಗಿದೆ. ಸತೀಶ್ ಜಾರಕಿಹೊಳಿಯರಾಗಿರ್ಬೋದು, ರಾಜಣ್ಣ ಅವರಾಗಿರ್ಬೋದು, ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದವರು, ಆಪ್ತ ವಲಯದವರು. ಹೀಗಿರಬೇಕಾದ್ರೆ ಸಿಎಂ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇರೋದಿದೆಯಲ್ಲ, ಇದು ಸಹಜವಾಗಿ ನಾನಾ ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ. ಈ ಸಂದರ್ಭದಲ್ಲಿ ಯಾಕೆ ಸಿಎಂ ಹೋಗ್ತಾ ಇದ್ದಾರೆ, ಯಾವ ವಿಚಾರದ ಬಗ್ಗೆ ಮಾತನಾಡಬಹುದು, ವಾಪಸ್ ಬಂದ ನಂತರ ಏನು ಸಂದೇಶ ಕೊಡಬಹುದು, ಯಾವ ಸಂದೇಶವನ್ನು ಹೊತ್ತು ತರಬಹುದು ಅನ್ನೋದು ಪ್ರಶ್ನೆ ಇದೆ. ಇದರ ಜೊತೆಗೆ DCM DK ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನಾಯಕರ ಜೊತೆಗೆ ನಿರಂತರವಾದಂಥ ಸಂಪರ್ಕದಲ್ಲಿ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರದಲ್ಲಿ ಒಳಗೊಳಗೆ ಸಾಕಷ್ಟು ಪ್ರಯತ್ನಗಳನ್ನೋದಂತೂ ಖಂಡಿತವಾಗಿಯೂ ಆಗ್ತಾ ಇದೆ. ಈ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಸ್ಥಳೀಯ ಮಟ್ಟ ಚುನಾವಣೆಗಳಿದೆ, ಅದು ಮುಗಿದ ಮೇಲೆ ಅವರೇ ರಾಜೀನಾಮೆ ಕೊಡ್ತಾರೆ, ಬೇರೆಯವರು ಆಯ್ಕೆ ಮಾಡ್ತೀವಿ ಅನ್ನುವಂಥ ಸಬೂಬನ್ನು ಹೈಕಮಾಂಡ್ ನಾಯಕರು ನೀಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಸಾಕಷ್ಟು ಬೆಳವಣಿಗೆ ಅನ್ನೋದು ಇದೆ. ಒಳಗೊಳಗೆ ಅವರವರೇ ಈ ಬೇಗುದಿಯಲ್ಲಿ ಬೇಯ್ತಾ ಇದ್ದಾರೆ, ಅದು ಸ್ಥಾನಮಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ. ಹಾಗಾಗಿ ಸಿಎಂ ಭೇಟಿ ಇರೋದು ಸಹಜವಾಗಿ ಮಹತ್ವವನ್ನು ಕೂಡ ಪಡ್ಕೊಳ್ತಾ ಇದೆ. ಹೈಕಮಾಂಡ್ ನಾಯಕರ ಜೊತೆಗೆ ಏನು ಚರ್ಚೆ ಮಾಡ್ಬೋದು, ಹೈಕಮಾಂಡ್ ನಾಯಕರು ಏನು ಸಲಹೆ ಕೊಡ್ಬೋದು. ಆಲ್ರೆಡಿ ಸತೀಶ್ ಜಾರಕಿಹೊಳಿ ಅವರು ಹೋಗಿ ಒಂದು ಸುತ್ತಿನ ಮಾತುಕತೆ ನಡೆಸ್ಕೊಂಡು ಬಂದಿದ್ದಾರೆ, ಅವ್ರಿಗೇನು ಹೇಳಿ ಬಂದಿರಬಹುದು. ಇದೆಲ್ಲದರ ನಡುವೆ ಸಂಪುಟ ವಿಸ್ತರಣೆಯ ವಿಚಾರ, ಸಂಪುಟ ಪುನರ್ರಚನೆಯ ವಿಚಾರ ಇದೆಯಲ್ಲ, ಈ ವಿಚಾರವೂ ಕೂಡ ಸದ್ಯ ಚರ್ಚೆಯಲ್ಲಿದೆ. ಎಲ್ಲವೂ ಅಂದುಕೊಂಡಂಗಾದ್ರೆ ಮೇಯಲ್ಲೆಲ್ಲ ಸಂಪುಟ ಪುನರ್ರಚನೆ ಆಗತ್ತೆ, ಒಂದು 7ರಿಂದ 8 ಜನ ಈಗಿರುವಂಥ ಸಚಿವರನ್ನ ಔಟ್ ಮಾಡ್ತಾರೆ, ಹೊಸದಾಗಿ ಸಚಿವರುಗಳನ್ನ ಇನ್ನು ಮಾಡ್ಕೊಳ್ತಾರೆ ಅಂತ. ಹಾಗಾಗಿ ಯಾವ ವಿಚಾರದ ಬಗ್ಗೆ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬಹುದು ಅನ್ನೋದು ಪ್ರಶ್ನೆ ಇದೆ.